ಕಾಯಿನ್ ಇಟ್ಕೋಬೇಕಾ, ಹಾಂ ನಂತರ ನಾವು 4 ಜನ ಕಾಯಿನ್ ಮೇಲೆ ಕೈ ಇಡಬೇಕು. ನಂತರ ಸ್ಪಿರಿಟ್ ಆರ್ ಯು ದೇರ್ ಅಂತ 3-4 ಕೇಳಬೇಕು. ಸ್ಪಿರಿಟ್ ಇದ್ದಿದ್ದೇ ಆದರೆ ಕಾಯಿನು ಎಸ್ ಇದ್ದಲ್ಲಿ ಮೂವ್ ಆಗುತ್ತೆ. ಆಮೇಲೆ ಅಂದರೆ ಸ್ಪಿರಿಟ್ ಕನ್ಫರ್ಮ್ ಅಂತ ನಿಂಗೆ ಆಮೇಲೆ ಬೇಕಾದ ಕ್ವಶನ್ ಕೇಳ್ಕೊಬೋದು. ನೇಮ್, ನಿಂಗೆ ಹೆಂಗೆ ಸತ್ತೆ, ರೀಸನ್ ಏನು, ಎಲ್ಲಿದ್ದೆ. ಆಗ ನೇಮ್ ಕೇಳಿದಾಗ ಎಕ್ಸಾಂಪಲ್ ಸಂಜಯ್ ಅಂತ ಇದ್ದರೆ ಫಸ್ಟ್ ಎಸ್ ಹೋಗುತ್ತೆ, ಎ ಹೋಗುತ್ತೆ, ಎನ್ ಹೋಗುತ್ತೆ, ಹೀಗೆ ಅದು ನೇಮ್ ಹೇಳುತ್ತೆ. ನಂತರ ನಿಂಗೆ ಎಲ್ಲ ಕ್ವಶನ್ ಕೇಳಾದ್ಮೇಲೆ ಸರಿ ಹಂಗಿದ್ರೆ ಗುಡ್ ಬಾಯ್ ಅಂತ ಹೇಳಿ ಗುಡ್ ಬಾಯ್ ಕಳ್ಸಿದ್ರೆ ಆಯ್ತು. ಗುಡ್ ಬಾಯ್ ಹೇಳೋಕ್ಕಿಂತ ಮುಂಚೆ ಯಾರು ನಾಣ್ಯದ ಮೇಲೆ ಕೈ ತೆಗಿಬೇಡಿ ಆಯ್ತಾ. ಅದು ಕಾಯಿಸ್ಕೊಳ್ಳುತ್ತೆ ಅಂತ ಜೈ ಆಂಜನೇಯ ಎಲ್ಲ ಕೇಳ್ದ ಕಲಿಸಲ್ಲ ಇಲ್ಲ ಅಂದರೆ ಸ್ಪಿರಿಟ್ ಆಗಿದೆ, ಸ್ಪಿರಿಟ್ ಆಗಿದೆ, ಸ್ಪಿರಿಟ್ ಆಗಿದೆ. ಸ್ಪಿರಿಟ್ ಆಗಿದೆ, ಸ್ಪಿರಿಟ್ ಆಗಿದೆ, ಸ್ಪಿರಿಟ್ ಆಗಿದೆ. ಇಲ್ಲ ಅಷ್ಟೇ ನಾನು ಹೇಳಿಲ್ಲ ದೆವ್ವ ಇಲ್ಲ ಹೆಸರು ಹೇಳಿ ಅದು ತಲೆಯಲ್ಲಿ ಕುದುರೆ ಅಂತಲ್ಲ ಅದೇ ಕೇಳೋದು. ಅಲ್ಲ ಹೆಸರು ಹೇಳಿ ಅದಾದ್ರೆ ಬರ್ಬೇಕಿತ್ತಲ್ಲ. ಹೆಸರು ಹೇಳಿ ಮಾಡಲ್ಲ ಯಾರು ಹೆಸರು ಹೇಳ್ತೀನಿ, ಯಾರು ಹೆಸರು ಗೊತ್ತು? ಯಾವ್ದಾರು ಒಬ್ರು ಯಾರು ಒಬ್ಬರು ಒಟ್ರಾಶಿ ಹೇಳಕ್ಕೆ ಒಟ್ರಾಶಿ ನಮ್ಮ ಸುತ್ತಮುತ್ತ ಆಟಂಕ ಹೆದರ್ತಾನೆ ನನಗೆ. ನೀ ಜೀವ ಇದ್ದಿದ್ದಾನೆ ನಾನು ಶಿವಾನೇ ಇದ್ದೀನಿ ನಾನು ಪಕ್ಕ. ಯಾವ ನಮ್ಮ ರೂಮಿಗೆ ಸೌಂಡ್ ಬರ್ತಾರೆ ನಮ್ಮ ರೂಮಿಗೂ ನಾಯಿ ಸೌಂಡ್ ಬರ್ತೈತಿ. ಅದು ಇಂಥ ಟೈಮಿಗೆ ಬಂದಿದ್ದು ಕಡಿಮೆ ಫುಲ್ ಕೇಳಬೇಕು. ನಾಯಿ ಸೌಂಡ್ ಬರೋದು